ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ವೆಲ್ಕಮ್ ಬ್ಯಾಕ್. ಹುಬ್ಬಳ್ಳಿಯಲ್ಲಿ ಇವತ್ತು ನೇಹಾ ಮನೆಗೆ ಅಮಿತ್ ಶಾ ಭೇಟಿ ಕೊಡಲಿದ್ದಾರೆ. ಭೇಟಿ ಕೊಟ್ಟು ಅವರ ತಂದೆ ತಾಯಿಗೆ ಸಾಂತ್ವನ ಹೇಳಲಿದ್ದಾರೆ. ಅವರಿಗೆ ಸ್ಥಳೀಯ ಬಿಜೆಪಿ ನಾಯಕರು ಕೂಡ ಸಾಥ್ ಕೊಡಲಿದ್ದಾರೆ. ಚುನಾವಣೆಗಳ ಹೊಸ್ತಿಲಲ್ಲಿ ಈ ಒಂದು ಭೇಟಿ ರಾಜಕೀಯ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಲೋಕಸಮರದಲ್ಲಿ ಬಿಜೆಪಿ ನೇಹಾಸ್ತ್ರವನ್ನು ಪ್ರಯೋಗ ಮಾಡುತ್ತಾ? ಸಿದ್ದರಾಮಯ್ಯ ಸರ್ಕಾರವನ್ನು ಹಣಿಯೋದಕ್ಕೆ ಇದು ಕೂಡ ಒಂದು ರಣತಂತ್ರವಾಗಿ ಬಿಜೆಪಿಗೆ ಸಹಾಯಕ ಆಗತ್ತಾ? ಅಮಿತ್ ಶಾಗೆ ರಾಜ್ಯ ಬಿಜೆಪಿಯ ಪ್ರಮುಖರು ಸಾಥ್ ನೀಡಲಿದ್ದಾರೆ. ಎಲೆಕ್ಷನ್ನಲ್ಲಿ ನೇಹಾ ಪ್ರಕರಣವನ್ನು ಅಸ್ತ್ರವಾಗಿ ಬಳಸೋದಕ್ಕೆ ಬಿಜೆಪಿ ಏನಾದರೂ ಪ್ಲಾನ್ ಮಾಡಿದೆಯಾ? ಈ ಹಿಂದೆ ಜೆ.ಪಿ. ನಡ್ಡಾ ಅವರು ಬಂದದ್ದನ್ನು ನೋಡಿದ್ವಿ. ಅನೇಕ ಮುಖಂಡರುಗಳು ಬಂದರು. ಈಗ ಅಮಿತ್ ಶಾ ಕೂಡ ನೇಹಾ ಮನೆಗೆ ಭೇಟಿ ಕೊಡಲಿದ್ದಾರೆ. ಒಂದು ಕಡೆ ದೇಶಾದ್ಯಂತ ನೇಹಾ ಪರವಾಗಿ ಪ್ರತಿಭಟನೆಗಳಾದವು, ಲವ್ ಜಿಹಾದ್ ವಿರುದ್ಧವಾಗಿ ಪ್ರತಿಭಟನೆ ಆದವು. ಇವತ್ತು ಅಮಿತ್ ಶಾ ಈಗ ನೇಹಾ ಮನೆಗೆ ಭೇಟಿ ಕೊಡ್ತಾರೆ. ಇದು ಯಾವ ಒಂದು ಪರಿಣಾಮವನ್ನು ಬೀರುತ್ತೆ ಕಾದು ನೋಡಬೇಕಾಗಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರಕಾಶ್ ಪ್ರತಿನಿಧಿ ಸಂಪರ್ಕದಲ್ಲಿದ್ದಾರೆ. ಪ್ರಕಾಶ್, ಇವತ್ತು ಅಮಿತ್ ಶಾ ನೇಹಾ ಮನೆಗೆ ಭೇಟಿ ಕೊಡ್ತಾರೆ ಅಂತ ಒಂದು ರಾಜಕೀಯವಾಗಿ ಇದು ಏನು ಪರಿಣಾಮ ಬೀರಬಹುದು? ಎರಡನೇದಾಗಿ ಅಮಿತ್ ಶಾ ಹುಬ್ಬಳ್ಳಿಗೆ ಬರುವಂಥದ್ದು, ನೇಹಾ ಮನೆಗೆ ಬರುವಂಥದ್ದು ಹುಬ್ಬಳ್ಳಿಯಲ್ಲಿ ಏನು ಪರಿಣಾಮ ಬೀರಬಹುದು? ಅಲ್ಲಿ ಈಗ ಸದ್ಯ ಪರಿಸ್ಥಿತಿ ಹೇಗಿದೆ? ಎಸ್ ಶ್ರೀಲಕ್ಷ್ಮಿ, ಏನು ಅಂದ್ರೆ ಅಮಿತ್ ಶಾ ಅವರು ಮತ ಶಿಕಾರಿಗಾಗಿ ಇವತ್ತು ಹುಬ್ಬಳ್ಳಿಗೆ ಆಗಮಿಸ್ತಾ ಇರುವಂಥದ್ದು. ಸಂಜೆ 5:30ಕ್ಕೆ ಏನು ಅಮಿತ್ ಶಾ ಅವರು ಹುಬ್ಬಳ್ಳಿಗೆ ಆಗಮಿಸ್ತಾರೆ. 5:30 ನಂತರ ಅಂದರೆ 6:45ವರೆಗೂ ಒಂದು ಬಹಿರಂಗ ಸಮಾವೇಶದಲ್ಲಿ ಅಮಿತ್ ಶಾ ಅವರು ಭಾಗಿಯಾಗಲಿದ್ದಾರೆ. ಈ ಭಾಗದ ಅಂದರೆ ಲೋಕಸಭಾ ಕ್ಷೇತ್ರ, ಧಾರವಾಡ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ಅವರ ಪರವಾಗಿ ಒಂದು ಮತ ಶಿಕಾರಿಯನ್ನು ಅಮಿತ್ ಶಾ ಅವರು ಇವತ್ತು ಮಾಡಲಿದ್ದಾರೆ. ಇದರ ಜೊತೆಗೆ ಏನು ಸಮಾವೇಶದ ನಂತರ ನೇಹಾ ಹಿರೇಮಠ ಅವರ ಮನೆಗೆ ಅಮಿತ್ ಶಾ ಅವರು ತೆರಳುವಂಥ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು. ಯಾಕಂದರೆ ಪ್ರಮುಖವಾಗಿ ಈಗಾಗಲೇ ಒಂದು ಕಡೆ ಈ ನೇಹಾ ಹತ್ಯೆಯನ್ನು ಒಂದು ಅಸ್ತ್ರವನ್ನಾಗಿ ಮಾಡಿಕೊಂಡಿರ್ತಕ್ಕಂಥ BJP ಪಡೆ ಸಾಕಷ್ಟು ಘಟಾನುಘಟಿ ನಾಯಕರು ಕೂಡ ಈಗಾಗಲೇ ನೇಹಾ ಮನೆಗೆ ಭೇಟಿ ನೀಡಿರ್ತಕ್ಕಂಥದ್ದು. ಮೊನ್ನೆಯಷ್ಟೇ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂಥ JP ನಡ್ಡಾ ಅವರು ಆಗಮಿಸಿದರು. ಅದೇ ರೀತಿ ಅಶೋಕ್ ಅವರು ಇರ್ಬೋದು, ಬಸವರಾಜ ಬೊಮ್ಮಾಯಿ ಅವರು ಇರ್ಬೋದು, ನಿರಾಣಿ ಅವರು ಇರ್ಬೋದು, ಹೀಗೆ BJPಯ ಘಟಾನುಘಟಿ ನಾಯಕರು ನೇಹಾ ಅವರ ಮನೆಗೆ ಆಗಮಿಸುವ ಮೂಲಕ ಅವರ ಕುಟುಂಬಸ್ಥರಿಗೆ, ತಂದೆ ತಾಯಿಗೆ ಸಾಂತ್ವನವನ್ನು ಹೇಳುವಂಥದ್ರ ಜೊತೆಗೆ ಒಂದಷ್ಟು ಏನು ಸಾಂತ್ವನವನ್ನು ಹೇಳುವಂಥ ಕೆಲಸಗಳನ್ನು ಮಾಡಿದರು. ಜೊತೆಗೆ ಇವತ್ತು ಚುನಾವಣಾ ಪ್ರಚಾರಾರ್ಥವಾಗಿ ಏನು ಅಮಿತ್ ಶಾ ಅವರು ಹುಬ್ಬಳ್ಳಿಗೆ ಆಗಮಿಸ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಒಂದು ಕಡೆ ಸಮಾವೇಶ ನಡೆದ ಬಳಿಕ ನೇಹಾ ಅವರ ಮನೆಗೆ ಅಮಿತ್ ಶಾ ಅವರು ತೆರಳುವಂಥ ಸಾಧ್ಯತೆಗಳಿರುವಂಥದ್ದು. ಜೊತೆಗೆ ಅವರ ಥ್ಯಾಂಕ್ ಯು ಪ್ರಕಾಶ್, ಡೀಟೇಲ್ಸ್ಗಾಗಿ. ರಿಪಬ್ಲಿಕ್ ವರ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ.